ಇನ್ ಫ್ರಂಟ್ ಆಫ್ ಯು ನಾವ್ ಎರಡನೇ ಘನಘೋರ ಸತ್ಯ. ದರ್ಶನ್ ಗ್ಯಾಂಗ್ ಇಂದ ರೇಣುಕಾ ಸ್ವಾಮಿಗೆ ಟಾರ್ಚರ್ ಶುರುವಾಗತ್ತೆ. ಸಸ್ಯಾಹಾರಿ ಸಾರ್ ನಾನು ಅಂದ್ರೂ ಕೂಡ ಬಿಡದೇನೇನೆ ಗ್ಯಾಂಗು ಲೇ ತಿನ್ನು ಬಿರಿಯಾನಿನ ಅಂತ ಅವನ ಬಾಯಿಗೆ ಬಿರಿಯಾನಿ ತುರುಕ್ತಾರಂತೆ, ಮೂಳೆ ತುರುಕ್ತಾರಂತೆ. ಬಿರಿಯಾನಿ ತಿಂದೆ ರೇಣುಕಾ ಸ್ವಾಮಿ ಕೆಳಗೆ ಉಗಿತಾನಂತೆ. ಏನೋ ನಮ್ಮ ಬಾಸ್ ಬರ್ತಾ ಇದ್ದಾರಲ್ಲಿ, ನೀನು ಬಿರಿಯಾನಿ ತಿನ್ನವಲ್ಲ ನೀನು? ನಮ್ಮ ಬಾಸ್ ಬರ್ತಾರ ತಗ, ನೀನು ಬಿರಿಯಾನಿ ತಿನ್ನಲ್ಲ ಅಂತಂದ್ರೆ ನೀನು ಒದೆ ತಿನ್ನು. ನೀನು ಬಿರಿಯಾನಿ ತಿನ್ನೋ ಶಕ್ತಿ ಬರ್ತದೆ ನಮ್ಮ ಬಾಸ್ ಒದೆಯುವಾಗ ನಿನಗೆ. ಈಗ ನಾನು ಹೇಳಿರೋದಲ್ಲಪ್ಪೋ, ಅವನು ಆರೋಪಿ ದೀಪಕ್ ಅನ್ನೋನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ. ಅದನ್ನು ಗಮನಿಸೋಣ. ಏನು ಗೊತ್ತಾ, ಅವನನ್ನು ಷಡ್ಗೆ ಕರ್ಕೊಂಡು ಹೋಗ್ತಾರೆ. ರೇಣುಕಾ ಸ್ವಾಮಿ ಅನ್ನೋನ್ನ ಪರಮ ನೀಚ ಕೆಲಸ ಅವ್ನು ಮಾಡಿದ್ದು ಬಿಡಿ. ರೇಣುಕಾ ಸ್ವಾಮಿ ಅನ್ನೋನು ಕೆಟ್ಟ ಮೆಸೇಜ್ ಕಳಿಸಿದ್ದು. ಬಟ್ ದಟ್ ಡಸಂಟ್ ಮೀನ್ ದಟ್ ಹಿ ಡಿಸರ್ವ್ಡ್ ದಿಸ್ ಬ್ರೂಟಲ್ ಟ್ರೀಟ್ಮೆಂಟ್ ಅಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ರೇಣುಕಾ ಸ್ವಾಮಿಗೆ, ಸಿಕ್ಕಾಪಟ್ಟೆ ಟಾರ್ಚರ್. ಪಟಾಪಟ್ 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 ಅಂತ ನೋಡ್ಬೋಣ ಏನೇನು ಟಾರ್ಚರು ಅಂತ. ನನಗಾಗಲೇ ಒಂದ್ಸಲ ಹೇಳಿದೆ, ಸಸ್ಯಾಹಾರಿ ಸಾರ್ ನಾನು. ಸಾರ್ ಐ ಆಮ್ ಎ ವೆಜಿಟೇರಿಯನ್ ಸಾರು ಅಂತಾನಂತೆ ಅವನು. ಏಯ್ ನೀನು ವೆಜಿಟೇರಿಯನ್ ಆದರೆ ಏನೋ ಮಾಡ್ಬೇಕು, ಹೋಗಲೇ ತಿನ್ಬೇಕು ಕಣೋ ನೀನು. ಶೆಡ್ನಲ್ಲಿ ಕೂತ್ಕೊಂಡಿದ್ಯಾ, ನಮ್ಮ ಬಾಸ್ ಬರ್ತಾರೆ ಕಣೋ ನಿನಗೆ ಒದಿಯಕ್ಕೆ, ಇವಾಗ ಶಕ್ತಿ ಬರ್ತದೆ ಕಣೋ ನಿನಗೆ. ಹಾಗಂದ್ಬಿಟ್ಟು ನಾನು ಸಸ್ಯಾಹಾರಿ ಅಂತಂದ್ರೂ ಕೂಡ ಮೂಳೆ ಬಾಯಿಗೆ ತುರುಕ್ತಾರಂತೆ, ಮೂಳೆ. ಬಿರಿಯಾನಿ ತಿಂದೆ ರೇಣುಕಾ ಸ್ವಾಮಿ ಕೆಳಕ್ಕೆ ಉಗಿತಾನಂತೆ. ಸಾರ್ ಬಿಟ್ಬಿಡಿ ಸಾರ್, ಸಾರ್ ಬೇಡ ಸಾರ್, ಸಾರ್ ಹಿಂಗೆ ಮಾಡಬೇಡಿ ಸಾರ್, ಸಾರ್ ನನ್ಗೆ ಹೊಡಿಬೇಡಿ ಸಾರ್, ಸಾರ್ ನನ್ನ ತಪ್ಪಾಯ್ತು ಸಾರ್, ಸಾರ್ ಇನ್ಮೇಲೆ ಹಿಂಗೆ ಮಾಡಲ್ಲ ಸಾರ್ ಅಂತಾನಂತೆ. ಕಾಲು ಹಿಡ್ಕೊತಾನಂತೆ, ಕೈ ಹಿಡ್ಕೊತಾನಂತೆ. ಏಯ್ ವಾಗಲು ಇದನ್ನೆಲ್ಲ ಕೇಳಲ್ಲ ನಾವು. ರೇಣುಕಾ ಸ್ವಾಮಿ, ನಮ್ಮ ಬಾಸ್ ಬರ್ತಾರೆ, ನೀನು ತಿಂದುಬಿಟ್ಟು ಶಕ್ತಿವಂತನಾಗೋ. ನೀನು ನೋಡಕ್ಕೆ ಹಿಂಗಿದ್ಯಾ, ನೀನು ನರಪೇತ್ಲ ಇದ್ದಂಗಿದ್ಯಾ, ನೀನು ಪೀಚಿಲ್ ಇದೆಯಾ ನೀನು? ಬಾಸ್ ಹೊಡೆಯುವಾಗ ಶಕ್ತಿ ಬಿಡ್ಬೇನೋ ನೀನು ಹೊಡ್ಸ್ಕೊಳಕ್ಕೆ ಅಂತ ಹೇಳ್ತಾರಂತಪ್ಪ. ಇನ್ ಫ್ರಂಟ್ ಆಫ್ ಯು ನಾವ್ ಎರಡನೇ ಘನಘೋರ ಸತ್ಯ. ದರ್ಶನ್ ಗ್ಯಾಂಗ್ ಇಂದ ರೇಣುಕಾ ಸ್ವಾಮಿಗೆ ಟಾರ್ಚರ್ ಶುರುವಾಗತ್ತೆ. ಸಸ್ಯಾಹಾರಿ ಸಾರ್ ನಾನು ಅಂದ್ರೂ ಕೂಡ ಬಿಡದೇನೇನೆ ಗ್ಯಾಂಗು ಲೇ ತಿನ್ನು ಬಿರಿಯಾನಿನ ಅಂತ ಅವನ ಬಾಯಿಗೆ ಬಿರಿಯಾನಿ ತುರುಕ್ತಾರಂತೆ, ಮೂಳೆ ತುರುಕ್ತಾರಂತೆ. ಬಿರಿಯಾನಿ ತಿಂದೆ ರೇಣುಕಾ ಸ್ವಾಮಿ ಕೆಳಗೆ ಉಗಿತಾನಂತೆ. ಏನೋ ನಮ್ಮ ಬಾಸ್ ಬರ್ತಾ ಇದ್ದಾರಲ್ಲಿ, ನೀನು ಬಿರಿಯಾನಿ ತಿನ್ನವಲ್ಲ ನೀನು? ನಮ್ಮ ಬಾಸ್ ಬರ್ತಾರೆ ತಗ, ನೀನು ಬಿರಿಯಾನಿ ತಿನ್ನಲ್ಲ ಅಂತಂದ್ರೆ ನೀನು ಒದೆ ತಿನ್ನು. ನೀನು ಬಿರಿಯಾನಿ ತಿನ್ನೋ ಶಕ್ತಿ ಬರ್ತದೆ ನಮ್ಮ ಬಾಸ್ ಒದೆಯುವಾಗ ನಿನಗೆ. ಈಗ ನಾನು ಹೇಳಿರೋದಲ್ಲಪ್ಪೋ, ಅವನು ಆರೋಪಿ ದೀಪಕ್ ಅನ್ನೋನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ. ಅದನ್ನು ಗಮನಿಸೋಣ. ಏನು ಗೊತ್ತಾ, ಅವನನ್ನು ಷಡ್ಗೆ ಕರ್ಕೊಂಡು ಹೋಗ್ತಾರೆ. ರೇಣುಕಾ ಸ್ವಾಮಿ ಅನ್ನೋನ್ನ ಪರಮ ನೀಚ ಕೆಲಸ ಅವ್ನು ಮಾಡಿದ್ದು ಬಿಡಿ. ರೇಣುಕಾ ಸ್ವಾಮಿ ಅನ್ನೋನು ಕೆಟ್ಟ ಮೆಸೇಜ್ ಕಳಿಸಿದ್ದು. ಬಟ್ ದಟ್ ಡಸಂಟ್ ಮೀನ್ ದಟ್ ಹಿ ಡಿಸರ್ವ್ಡ್ ದಿಸ್ ಬ್ರೂಟಲ್ ಟ್ರೀಟ್ಮೆಂಟ್ ಅಲ್ಲ. ಅವನಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ರೇಣುಕಾ ಸ್ವಾಮಿಗೆ, ಸಿಕ್ಕಾಪಟ್ಟೆ ಟಾರ್ಚರ್. ಪಟಾಪಟ್ 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 ಅಂತ ನೋಡ್ಬೋಣ ಏನೇನು ಟಾರ್ಚರು ಅಂತ. ನನಗಾಗಲೇ ಒಂದ್ಸಲ ಹೇಳಿದೆ, ಸಸ್ಯಾಹಾರಿ ಸಾರ್ ನಾನು. ಸಾರ್ ಐ ಆಮ್ ಎ ವೆಜಿಟೇರಿಯನ್ ಸಾರು ಅಂತಾನಂತೆ ಅವನು. ಏಯ್ ನೀನು ವೆಜಿಟೇರಿಯನ್ ಆದರೆ ಏನೋ ಮಾಡಬೇಕು, ಹೋಗಲೇ ತಿನ್ಬೇಕು ಕಣೋ ನೀನು. ಶೆಡ್ನಲ್ಲಿ ಕೂತ್ಕೊಂಡಿದ್ಯಾ, ನಮ್ಮ ಬಾಸ್ ಬರ್ತಾರೆ ಕಣೋ ನಿನಗೆ ಒದಿಯಕ್ಕೆ, ಇವಾಗ ಶಕ್ತಿ ಬರ್ತದೆ ಕಣೋ ನಿನಗೆ. ಹಾಗಂದ್ಬಿಟ್ಟು ನಾನು ಸಸ್ಯಾಹಾರಿ ಅಂತಂದ್ರೂ ಕೂಡ ಮೂಳೆ ಬಾಯಿಗೆ ತುರುಕ್ತಾರಂತೆ, ಮೂಳೆ. ಬಿರಿಯಾನಿ ತಿಂದೆ ರೇಣುಕಾ ಸ್ವಾಮಿ ಕೆಳಕ್ಕೆ ಉಗಿತಾನಂತೆ. ಸಾರ್ ಬಿಟ್ಬಿಡಿ ಸಾರ್, ಸಾರ್ ಬೇಡ ಸಾರ್, ಸಾರ್ ಹಿಂಗೆ ಮಾಡಬೇಡಿ ಸಾರ್, ಸಾರ್ ನನ್ಗೆ ಹೊಡಿಬೇಡಿ ಸಾರ್, ಸಾರ್ ನನ್ನ ತಪ್ಪಾಯ್ತು ಸಾರ್, ಸಾರ್ ಇನ್ಮೇಲೆ ಹಿಂಗೆ ಮಾಡಲ್ಲ ಸಾರ್ ಅಂತಾನಂತೆ. ಕಾಲು ಹಿಡ್ಕೊತಾನಂತೆ, ಕೈ ಹಿಡ್ಕೊತಾನಂತೆ. ಏಯ್ ವಾಗಲು ಇದನ್ನೆಲ್ಲ ಕೇಳಲ್ಲ ನಾವು. ರೇಣುಕಾ ಸ್ವಾಮಿ, ನಮ್ಮ ಬಾಸ್ ಬರ್ತಾರೆ, ನೀನು ತಿಂದುಬಿಟ್ಟು ಶಕ್ತಿವಂತನಾಗೋ. ನೀನು ನೋಡಕ್ಕೆ ಹಿಂಗಿದ್ಯಾ, ನೀನು ನರಪೇತ್ಲ ಇದ್ದಂಗಿದ್ಯಾ, ನೀನು ಪೀಚಿಲ್ ಇದೆಯಾ ನೀನು? ಬಾಸ್ ಹೊಡೆಯುವಾಗ ಶಕ್ತಿ ಬಿಡ್ಬೇನೋ ನೀನು ಹೊಡ್ಸ್ಕೊಳಕ್ಕೆ ಅಂತ ಹೇಳ್ತಾರಂತಪ್ಪ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.